ಹ್ಮ್ ನೋಡಿ 8th one ಏನ್ ಕೊಟ್ಟಿದ್ದಾರೆ. ಎ ಹೆಮಿಸ್ಫಿರಿಕಲ್ ಬೌಲ್ ಈಸ್ ಮೇಡ್ ಆಫ್ ಸ್ಟೀಲ್ 0.25 centimeter thick. The inner radius of the bowl is 5 centimeter. Find the outer curved surface area of the bowl ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನೋಡಿ ಈ ರೀತಿ ಹೆಮಿಸ್ಫೇರಿಕಲ್ ಬೌಲ್ ಇದೆ ಸ್ಟೀಲ್ ಇಂದು. ಇದ್ರ ಥಿಕ್ನೆಸ್ ಏನಿದೆ ಅಲ್ವಾ, ನೋಡಿ ಈ ರೀತಿ ಈ ಥಿಕ್ನೆಸ್ ಬಂದು 0.25 centimeter ಇದೆ ಥಿಕ್ನೆಸ್ ಅವ್ರು ಕೊಟ್ಟಿದ್ದಾರೆ ನೋಡಿ. ದ ಇನ್ನರ್ ರೇಡಿಯಸ್ ಆಫ್ ದ ಬೌಲ್ ಈಸ್ 5 centimeter. ಅಂದ್ರೆ ಈ ಇನ್ನರ್ ರೇಡಿಯಸ್ ಇದೆಯಲ್ಲ ಇದು 5 centimeter ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಔಟರ್ ಕರ್ವ್ಡ್ ಸರ್ಫೇಸ್ ಆಫ್ ದ ಬೌಲ್ ಅಂತ. ಈಗ ನೋಡಿ ಒಳಗಡೆ ಇನ್ನರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ಇದೇ ರೇಡಿಯಸ್ ಯೂಸ್ ಮಾಡಿ ನಾವು ಫೈಂಡ್ ಔಟ್ ಮಾಡ್ಬೋದಾಗಿತ್ತು ಫಾರ್ಮುಲಾ ಹಾಕಿ. ಈಗ ಅವ್ರೇನ್ ಹೇಳಿದ್ರೆ ಔಟರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಫೌಂಡ್ ಮಾಡಿ ಅಂತ ಹೇಳಿದ್ದಾರೆ. ಔಟರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಟಾಪ್ ಇಲ್ಲ ಬಾಟಮ್ ಇಲ್ಲ, ಬರೀ ಸುತ್ತಲ್ದೊಂದೇ, ಅದಕ್ಕೆ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತೀವಿ. ಆದ್ರೆ ಔಟರ್ ಅಂದಾಗ ಈ ಇದಿಲ್ಲ ಮೇಲೆ ಟಾಪ್, ಇದು ಫುಲ್ ಇಂದು ನಮ್ಗೆ ರೇಡಿಯಸ್ ಬೇಕು. ಫುಲ್ ರೇಡಿಯಸ್ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಈ ಇನ್ನರ್ ರೇಡಿಯಸ್ ಪ್ಲಸ್ ಈ ಥಿಕ್ನೆಸ್ ಏನಿದೆ ಅಲ್ಲ ಆಡ್ ಮಾಡ್ಕೋಬೇಕಾಗತ್ತೆ ಅಲ್ವಾ. ಸೊ ಅವಾಗ ನಮ್ಗೆ ಈ ಬೌಲಿಂದು ಔಟರ್ ಸರ್ಫೇಸ್ ನಮ್ಗೆ ರೇಡಿಯಸ್ ಸಿಗತ್ತೆ. ಸೊ ಅದನ್ನೇ ಬರೆಯೋಣ. ಇನ್ನರ್ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, 5 centimeter. ಓಕೆ, ಇನ್ನು ಇದನ್ನ ಸ್ಮಾಲ್ ಆರ್ ಅಂತ ಡಿನೋಟ್ ಮಾಡೋಣ. ಈಗ ಥಿಕ್ನೆಸ್ ಆಫ್ ಸ್ಟೀಲ್ ಇಸ್ ಈಕ್ವಲ್ಸ್ ಎಷ್ಟು ಕೊಟ್ಟಿದ್ದಾರೆ, 0.25 centimeter ಅಂತ ಕೊಟ್ಟಿದ್ದಾರೆ. ಸೊ ಔಟರ್ ರೇಡಿಯಸ್ ಏನಾಗತ್ತೆ, ಇವೆರಡನ್ನು ಆಡ್ ಮಾಡ್ಬೇಕಾಗತ್ತೆ ಅಲ್ವಾ. ಸೊ ಇದನ್ನ ಆರ್ ಅಂತ ಡಿನೋಟ್ ಮಾಡೋಣ, ಆಡ್ ಮಾಡೋಣ. 5 ಪ್ಲಸ್ 0.25 ಆಡ್ ಮಾಡಿದ್ರೆ ಏನಾಗತ್ತೆ, 5.25 ಆಗತ್ತೆ. ಓಕೆ, ಇದು ಔಟರ್ ರೇಡಿಯಸ್ ಆಯ್ತು. ಈಗ ನಾವು ಫಾರ್ಮುಲಾ ಹಾಕಿ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಬೋದು. ಸೊ ಬರೆಯೋಣ, ಔಟರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ಸ್ ಆಫ್ ಬೌಲ್ ಅಂತ ಬರೆಯೋಣ. ಬೌಲ್ ಇಸ್ ಈಕ್ವಲ್ಸ್ ಟು, ನೋಡಿ ಇದು ಹೆಮಿಸ್ಫಿಯರ್. ಸೊ ಹೆಮಿಸ್ಫಿಯರ್ದು ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನು, 2πr². ಸೊ 2πr ಅಂದ್ರೆ ನಾವು ಔಟರ್ ರೇಡಿಯಸ್ ತಗೊಂತ ಇದ್ವಲ್ವಾ, ಸೊ ಕ್ಯಾಪಿಟಲ್ ಆರ್ ಡಿನೋಟ್ ಮಾಡ್ತೀವಿ. ಓಕೆ, 2πr² ಆಯ್ತು. ಈಗ 2 ಇಂಟು ಪೈ ಅಂದ್ರೆ 22/7 ಆಯ್ತು, ಇಂಟು ಔಟರ್ ರೇಡಿಯಸ್ ಎಷ್ಟು ಬಂತು, 5.25. ಸ್ಕ್ವೇರ್ ಇರೋದ್ರಿಂದ ಇನ್ನೊಂದ್ಸರಿ ಹಾಕೋಬೇಕು. ಓಕೆ, ಈಗ ಕ್ಯಾನ್ಸಲೇಷನ್ ಹೋಗುತ್ತೆ ನೋಡೋಣ. ನೋಡಿ 7 7 49, 52 ನಲ್ಲಿ 49 ಹೋದ್ರೆ 3 ಉಳಿತು, 35. 7 1 7, ಪಾಯಿಂಟ್ ಇರೋದ್ರಿಂದ 0 ಪಾಯಿಂಟ್ ಹಾಕೋಬೇಕು. 0.77 75. ಓಕೆ, ಇಲ್ಲಿ ನೀವು ಡಿವೈಡ್ ಕೂಡ ಮಾಡಿ ನೋಡ್ಬೋದು. ನೋಡಿ ಈ ರೀತಿ ಇದ್ರೆ ನೋಡಿ ಪಾಯಿಂಟ್ ಇದೆ ಹೋಗಲ್ಲಲ್ವಾ. ಸೊ ನಾವೇನ್ ಮಾಡ್ತೀವಿ, 0 ಪಾಯಿಂಟ್ ಇಟ್ಟು ಇಲ್ಲಿ ಪಾಯಿಂಟ್ ತೆಗಿತೀವಿ. ಸೊ 7 7 49, 3 ಉಳಿತು, ಟೇಕ್ 5 ಹಿಯರ್, ಅಗೇನ್ 7 5 35 ಅಲ್ವಾ. ಸೊ ಅದನ್ನೇ ಇಲ್ಲಿ ಬರ್ತಿದ್ದೀನಿ. ಈಗ ನೋಡಿ ಡಿನಾಮಿನೇಟರ್ ಅಲ್ಲಿ ಏನು ಉಳಿದಿಲ್ಲ, ಮೇಲೆ ನ್ಯೂಮರೇಟರ್ ಅಲ್ಲಿ ಏನಿದೆ ಬರ್ಕೊಳ್ಳೋಣ. 2 ಇಂಟು 22 ಆಯ್ತು, ಇಂಟು ನೋಡಿ ಇಲ್ಲಿ ನಾನು ಅಗೇನ್ ಇಲ್ಲಿ ಏನ್ ಮಾಡ್ತೀನಿ, ಡೆಸಿಮಲ್ ತೆಗಿತೀನಿ. ಡೆಸಿಮಲ್ ತೆಗಿಬೇಕಂದ್ರೆ ಏನ್ ಮಾಡ್ಬೇಕು, 2 ಡಿಜಿಟ್ ಅನ್ನೋ ಪಾಯಿಂಟ್ ಇದೆ ಅಲ್ವಾ. ಸೊ 75/100 ಹಾಕೋಬೇಕು, ಅಂದ್ರೆ 2 zeros ಇಡ್ಬೇಕು. ಇಂಟು ಇಲ್ಲಿನೂ 2 ಡಿಜಿಟ್ ಆದ್ಮೇಲೆ ಇದೆ, ಸೊ ಇಲ್ಲಿನೂ ನಾನು ಡೆಸಿಮಲ್ ತೆಗಿತೀನಿ, ಅಪಾನ್ 100 ಹಾಕ್ತೀನಿ. ಈಗ ಕ್ಯಾನ್ಸಲೇಷನ್ ಹೋಗುತ್ತೆ ನೋಡೋಣ. ನೋಡಿ 25 3s 25 4s. ಓಕೆ, ಇನ್ನು 2 1s 2 2s, ಅಗೇನ್ 2 1s 2 11s.
ಈ 100 ಹಾಗೆ ಇರ್ಲಿ, ನಮ್ಗೆ ಡೆಸಿಮಲ್ ಇಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಏನು ಉಳಿತು, 11 3s 33 ಇಂಟು 525 ಉಳಿತು. ಮಲ್ಟಿಪ್ಲೈ ಮಾಡೋಣ, 525 ಇಂಟು 33, 3 5s 15, 1 carry 5 here, 3 2s 6 plus 1 7, again 3 5s 15, ಮತ್ತೆ 3 ಇಂದ ಮಾಡಿದ್ರೆ ಸೇಮ್ ಬರುತ್ತೆ, 5 7 5 1. ಓಕೆ, 5 5 plus 7 12, 5 plus 7 12 plus 1 13, 5 plus 1 6 plus 1 7, 1 here. ನೋಡಿ ಇಲ್ಲಿ ನಾನು 100 ಹಾಕಿಲ್ಲ, ಮರ್ತು ಬಿಟ್ಟಿದ್ದೀನಿ, 100 ಹಾಕ್ಬೇಕು. ಸೊ ನಾವು ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬಂತು ನೋಡಿ, ಇದೇನಿದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಬೌಲ್ ಅಲ್ವಾ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಬೌಲ್, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬಂದಿತ್ತು, 17325 ಅಪಾನ್ 100 ಬಂದಿತ್ತಲ್ವಾ. ಈಗ ನಾನು ಈ 100 ತೆಗಿಬೇಕು ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಡೆಸಿಮಲ್ ಇಡಬೇಕು. ಸೊ ನಾನು ಇಲ್ಲಿ ಇಡ್ತೀನಿ ನೋಡಿ, 173.25. ಯೂನಿಟ್ಸ್ ಏನಿದೆ ಸೆಂಟಿಮೀಟರ್ ಅಲ್ಲಿ ಇದೆ. ಸೊ ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ನೋಡಿ, ಈ 0 ತೆಗೆದ್ವಿ, ಅದಕ್ಕೆ 2 ಡಿಜಿಟ್ ಆದ್ಮೇಲೆ 2 zeros ಇದಾವಲ್ವಾ, ಅದಕ್ಕೆ 2 digits ಆದ್ಮೇಲೆ ಇಲ್ಲಿ ಪಾಯಿಂಟ್ ಇಡಬೇಕು. ದಿಸ್ ಇಸ್ ದ ಆನ್ಸರ್.